ಕಾಲುದಾರಿ ವಿಚಾರ ಲೋಕಾಯುಕ್ತದ ಆದೇಶದ ಹಿನ್ನೆಲೆ ಸರ್ವೆ ಕಾರ್ಯ. ನ್ಯಾಯಾಲಯದ ತಡೆ ಇದ್ದರೂ ಸರ್ವೆ ಮಾಡಿರುವುದಾಗಿ ಆರೋಪ. ಚಿಂತಾಮಣಿ. ಕಾಲುದಾರಿ ಒತ್ತುವರಿಯಾಗಿದ್ದು ಇದನ್ನು ಸರ್ವೆ ಮಾಡಿ ಒತ್ತುವರಿಯನ್ನು ತೆರವುಗೊಳಿಸುವಂತೆ ಲೋಕಾಯುಕ್ತ ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಭೂಮಾಪನ ಇಲಾಖೆಯ ಸರ್ವೇಯರ್ಗಳೊಂದಿಗೆ ಸರ್ವೆ ಕಾರ್ಯ ನಡೆಸಿ ಒತ್ತುವರಿಯಾಗಿದ್ದನ್ನು ಗುರುತಿಸಿ ವಾಪಸ್ ಬಂದ ಘಟನೆ ಚಿಂತಾಮಣಿ ತಾಲೂಕಿನ ಕೈವಾರ ಕ್ರಾಸ್ ಬಳಿ ನಡೆದಿದೆ. ನಾರಾಯಣಸ್ವಾಮಿ ಬಿನ್ ಮುನಿವೆಂಕಟಪ್ಪ ಎಂಬವರು ಚಿಂತಾಮಣಿ ತಾಲೂಕಿನ ಕೊಂದನಹಳ್ಳಿ ಗ್ರಾಮಕ್ಕೆ ಸೇರುವ ಸರ್ವೆ ನಂಬರ್ 4/5 ರಲ್ಲಿ ಕಾಲುದಾರಿ ಬರುತ್ತೆ ಎಂದು ಲೋಕಾಯುಕ್ತಗೆ ಅರ್ಜಿ ಸಲ್ಲಿಸಿದರು. ಲೋಕಾಯುಕ್ತ ಅಧಿಕಾರಿಗಳು ಕೂಡಲೇ ಕಾಲುದಾರಿಯನ್ನು ಸರ್ವೆ ಮಾಡಿ ಒತ್ತುವರಿಯನ್ನು ತೆರವುಗೊಳಿಸುವಂತೆ ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆಯ ಆರ್ಐ ವಿನೋದ್ ಕುಮಾರ್, ಗ್ರಾಮ ಆಡಳಿತ ಅಧಿಕಾರಿ ನಾಗರಾಜ್, ಲೋಕೋಪಯೋಗಿ ಇಲಾಖೆ ಅಧಿಕಾರಿ ನಾಗರಾಜ್ ರವರು ಪೊಲೀಸ್ ಸೂಕ್ತ ಬಂದೋಬಸ್ತ್ ಪಡೆದುಕೊಂಡು ಸರ್ವೆ ಕಾರ್ಯ ನಡೆಸಿ ಒತ್ತುವರಿಯಾಗಿರುವುದನ್ನು ಗುರುತಿಸಿದರು. ಚಂದ್ರಶೇಖರ ಆರ್ ಬಿನ್ ಬಿಎಂ ರಾಜಣ್ಣ ಎಂಬುವರು ಈ ವೇಳೆ ಮಾತನಾಡಿ ಕೊಂದನಹಳ್ಳಿ ಗ್ರಾಮಕ್ಕೆ ಸೇರುವ ಸರ್ವೆ ನಂಬರ್ 4/5 ರಲ್ಲಿ ಯಾವುದೇ ರೀತಿಯ ಸರ್ವೆ ಮಾಡದಂತೆ ಚಿಂತಾಮಣಿ ಸಿವಿಲ್ ನ್ಯಾಯಾಲಯದ ಆದೇಶವಿದ್ದು ತಡೆ ಇದ್ದರೂ ಪದೇ ಪದೇ ಅಧಿಕಾರಿಗಳು ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಸ್ಥಳಕ್ಕೆ ಬಂದು ತೊಂದರೆ ಕೊಡುತ್ತಾರೆ ಎಂದು ಹೇಳಿದವರು ಸುಮಾರು ಬಾರಿ ಇದೇ ವಿಚಾರಕ್ಕೆ ಸರ್ವೆ ಕಾರ್ಯ ನಡೆಯುತ್ತಿದ್ದರೂ ಸೂಕ್ತ ರೀತಿಯಲ್ಲಿ ವಿಚಾರಕ್ಕೆ ನಾಂದಿ ಹಾಡುತ್ತಿಲ್ಲ ಎಂದು ಹೇಳಿದರು. ಇನ್ನು ಇದೇ ಕಾಲುದಾರಿ ವಿಚಾರವಾಗಿ ಸುಮಾರು ಬಾರಿ ಸರ್ವೆ ಕಾರ್ಯ ನಡೆಸಿದ್ದರೂ ಅಧಿಕಾರಿಗಳು ಮಾತ್ರ ಸೂಕ್ತ ರೀತಿಯಲ್ಲಿ ಪರಿಹಾರ ದೊರಕಿಸಿ ಕೊಡುತ್ತಿಲ್ಲ ಎಂಬುದು ಸ್ಥಳೀಯರ ಆರೋಪವಾಗಿದೆ. ಮಾಮೂಲಿ ಲ್ಯಾಂಡ್ ಐತಿ ಇಂಜೆಕ್ಷನ್ ಆಡಿರ್ತಕ್ಕಂಥ ನ್ಯಾಯ ಬೆಳೆದ ಓಕೆ ಹೇಳಿದ್ದೆ ಹೇಳೋ ನಾನು ಕರೆಕ್ಟಾಗಿ ಹೇಳಿದ್ದೀನಿ. ಆ ಕಡೆ ಏನಿದೆ ಅಲ್ಲಿಂದ ಮೊದಲು ಬಂದಿದ್ದಾರೆ, ಜಮೀನಲ್ಲಿದೆ ಇಲ್ಲಿಂದನೂ ಮಾರ್ಕ್ ಮಾಡಿದ್ದಾರೆ, ಇಲ್ಲಿಂದನೂ ಆ ಕಡೆ ಮಾರ್ಕ್ ಮಾಡಿದ್ದಾರೆ. 8 ಮಂದಿ ಇದ್ದು ಅದನ್ನು ಮಾರ್ಕ್ ಮಾಡ್ತಾ ಇದ್ದೀವಿ. ಅದು ನಿಮ್ಮದು ಬರಲ್ಲ, ಅವ್ರದ್ದು ಬರಲ್ಲ. ಸರ್ಕಾರಿ 8 ಅಡಿಗಳು ಏನಿತ್ತು ಅದನ್ನು ಮಾತ್ರ ಮಾರ್ಕ್ ಮಾಡ್ತಾ ಇದ್ದೀವಿ. ಅದನ್ನು ಕ್ಲಿಯರ್ ಮಾಡೋಕ್ಕೆ ನಮ್ಗೆ ಆದೇಶ ಇರೋದು, ಅದನ್ನು ಕ್ಲಿಯರ್ ಮಾಡ್ತೀವಿ. ನೀನು ಹೇಳ್ತಾ ಇರೋದು ಏನು ಆ ಕಡೆ ರೋಡು ನಮ್ಮದ್ರಲ್ಲಿ ಇದೆಯಾ ಅಂತ. ನೀನು ಕನ್ವರ್ಷನ್ ಮಾಡಿದಾಗ ನಿನ್ನ ರೋಡ್ಗೆ ಅಂತ ರಿಸರ್ವ್ ಮಾಡಿ 30 ಅಡಿಯನ್ನು ಬಿಟ್ಕೊಟ್ಟಿದ್ದಾರೆ, ಅದು ಮಾರ್ಕ್ ಆಗಿದೆ ಅಂತ ಹೇಳ್ತವ್ರೆ. ಸರ್ವೇರು ಇಲ್ಲೇ ಇದ್ದಾರೆ ಅಂತ. ಅದನ್ನೂ ಬಿಟ್ಟು ನೀನೇನಾದರೂ ನಿನ್ಗೆ ರೋಡ್ಗೆ ಬರಬೇಕು ಅಂದರೆ ನೀನು ಇಂಜೆಕ್ಷನ್ ಆರ್ಡ್ರ್ ಕ್ಲಿಯರ್ ಆಗಿ ಅವಾಗ ಮಾತಾಡ್ತೀನಿ. ಇಂಜೆಕ್ಷನ್ ಆರ್ಡ್ರ್ ಇದ್ದಾಗ ನಿನಗೂ ಕೋಟೆ, ನನಗೂ ಕೋಟೆ, ಇಬ್ರಿಗೂ ಕೋಟೆ. ಅದನ್ನು ನೀನು ಮಾತಾಡೋಕ್ಕಿಲ್ಲ, ನಾನು ಮಾತಾಡೋಕ್ಕಿಲ್ಲ. ಅದನ್ನು ಬಿಟ್ಟು ಏನು ಎಂಟಡಿ ಇದೆ ಅಷ್ಟನ್ನು ಮಾತ್ರ ನಾವು ಕ್ಲಿಯರ್ ಮಾಡೋಕ್ಕೆ ಬಂದಿದ್ದೀವಿ. ಅಷ್ಟು ಮಾತ್ರ ಕ್ಲಿಯರ್ ಮಾಡ್ಕೊಡಪ್ಪ ಅಂತ ಹೇಳ್ತಾ ಇದ್ದೀನಿ. ಇಂಜೆಕ್ಷನ್ ರೈತ ಅಂತ ನೀವು ಹೇಳ್ತಾ ಇದ್ದಲ್ಲ, ಅದು ಕ್ಲಿಯರ್ ಆಗಲಿ, ನಾವೇ ಮಾಡ್ಕೊಡ್ತೀವಿ. ಅದಕ್ಕೆ ಸಪ್ರೇಟಪ್ಪ. ನೀನು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದಾಗ ತೆರವು ಮಾಡೋದು ಬರಲ್ಲ, ನಿಮ್ಗೆ ಬರೋದಿಲ್ಲ. ಅದೇನಿದ್ರಿಗೆ ಸೇಫ್ ಬೇಕು, ಟಿ ಸಿ ಬರಬೇಕು, ನಿಮ್ಗೆ ಬರಲ್ಲ. ತೆರವು ಮಾಡೋಕ್ಕೆ ಬರಲ್ಲ ಸರ್. ಬರಬೇಕು ಅಂದ್ರೆ ಟಿ ಸಿ ಬರ್ಬೇಕು ಸರ್. ತೆರವು ಮಾಡೋಕ್ಕೆ ಬರಲ್ಲ ಸರ್. ನೋಡ್ರಿ, ಸರ್ಕಾರಿ ಜಾಗಕ್ಕೆ ನಿಮ್ಗೆ ಬರಲ್ಲ ಸರ್. ಇಲ್ಲ ಸರ್ ನಿಮಗೆ ನೀವು ಹೇಳ್ದಂಗೆ ಆಗಲ್ಲಪ್ಪ. ಸರ್ಕಾರ ನಮ್ಗೆ ಕೊಟ್ಟಿರೋ. ಹೌದು, ನೀವು ಹೇಳ್ದಂಗೆ ನಾವು ಕೇಳ್ರಿ ಅಂತ ಹೇಳ್ತಾರೆ, ಪಾಲನೆ ಮಾಡಿ ಅಂತ ಹೇಳ್ತಾ ಇದೀವಿ ಅಷ್ಟೇ. ಇಲ್ಲ PDO ಬಂದು ನೋಟಿಸ್ ಕೊಡ್ತಾ ಇಲ್ಲ. ಅವ್ರು ಕೊಟ್ಟು ಒಂದು ಟೈಮ್ ಮಾರ್ಕ್ ಮಾಡಿ ಹೇಳೋಣ. ಏನಾದರೂ ಲೈಸೆನ್ಸ್ ಕೊಡ್ರಿ ಅಂತ ನನ್ನ ಕಡೆಯಿಂದ ರೆಕಮೆಂಡ್ ಮಾಡಿದ್ದೀನ. ಅಷ್ಟೇ ಹೇಳ್ತಾ ಇದ್ದೀನಿ. ನೀವು ಕ್ಲಿಯರ್ ಮಾಡ್ಕೊಡ್ರಿ ಅಂತ ಮಾತಾಡೋಣ. ಬಿಟ್ಟು ಮಡಗಿದ್ರೆ ನಾವು ಅದಕ್ಕೆ ನಾವು ಅಂಗಡಿ ಕೊಡೋಕೆ ಜಾಗ ಕೊಟ್ಟಿರೋದು. ನೀವು ಅದನ್ನ ಹೇಳ್ಬೇಡಿ ಸರ್. ಪ್ರೈವೇಟ್ ಪ್ರಾಪರ್ಟಿ ನಾವು ಇಟ್ಕೊಂಡು ಅವನಪ್ಪ, ನೀವು ಪ್ರೈವೇಟ್ ಪ್ರಾಪರ್ಟಿ ಅಂತಿದ್ಯಾ. ನೀವು ಸರ್ವೇರ್ನ ಇವತ್ತು ಕರ್ಕೊಂಬಂದು ಇದು ಸರ್ಕಾರಿ ಜಾಗ ಅಂತ ತೋರಿಸ್ತಾ ಇದ್ದೀವಿ. ಅದನ್ನ ನಾನು ಮಾತಾಡ್ತಾ ಇದ್ದೀನಿ. ಅಷ್ಟು ಕ್ಲಿಯರ್ ಮಾಡ್ಕೊಡ್ರಿ ಅಂತ ನೋಟಿಸ್ ಕೊಡ್ಲಿ ಬಿಡಿ. PDO ಬಂದು ನಾವು ಹೇಳೋದಷ್ಟೇ ಸರ್. PDO ಬಂದು ರೆವೆನ್ಯೂ ಇಲಾಖೆ ರೆವೆನ್ಯೂ ಕೊಟ್ಟವ್ರೆ. ನಾವು ಬಂದ್ರು ಈ ಕಡೆ ಆ ಕಡೆ PWD ನಾವು ನಿಂತ್ಕೊಂಡಿದ್ದೀವಿ. ಇನ್ನೂರು ಅವ್ರು ಬರಬೇಕು ಅಂದ್ರೆ ಹೆಂಗ್ರಿ? ಆಯ್ತು ಸರ್, ನೋಟಿಸ್ ಕೊಟ್ಬಿಟ್ಟು ಹೋಗಿ
ಮಾರ್ಕ್ ಮಾಡ್ತೀವಿ ಇರಪ್ಪ. ಹದಿನೈದು 7/2025 ಮಾನ್ಯ ಲೋಕಾಯುಕ್ತ ಕೋರ್ಟ್ನಲ್ಲಿ ಮೊಕದ್ದಮೆಯ ಸಲುವಾಗಿ ನಮಗೆ ಇಲ್ಲಿ ತಾಲೂಕು ಸರ್ವೇಯರೊಂದಿಗೆ ತಾಲೂಕು ಆಡಳಿತದ ಸಮೇತವಾಗಿ ನಾನು ಪಿ ಎಡಬಲಿಯಾಗಿ ಈ ಪಕ್ಕದಲ್ಲಿ ನಮ್ಮ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಗೆ ಸಂಬಂಧಪಟ್ಟ ರಸ್ತೆ ಇರೋದರಿಂದ ನಾವು ಮತ್ತು ತಾಲೂಕು ಆಡಳಿತ ಸೇರ್ಕೊಂಡು ಇಲ್ಲಿ 8 ಅಡಿ ರಸ್ತೆ ಸರ್ಕಾರಿ ಜಾಗ ಏನಿದೆ ಅದನ್ನು ಗುರ್ತು ಮಾಡೋಕ್ಕೆ ನಮಗೆ ಆದೇಶ ಕೊಟ್ಟಿದ್ದರು. ಅದರಂತೆ ಬಂದು ಎಲ್ಲರ ಸಮ್ಮುಖದಲ್ಲಿ ವಾದಿಗಳು ಮತ್ತು ಪ್ರತಿವಾದಿಗಳ ಸಮ್ಮುಖದಲ್ಲಿ ಈ ರಸ್ತೆಯನ್ನು ಇವತ್ತು ಮಾರ್ಕ್ ಮಾಡಿದ್ದೀವಿ. ಮತ್ತು ಆ ರಸ್ತೆಯಲ್ಲಿ ಅಡ್ಡಲಾಗಿರ್ತಕ್ಕಂಥ ಏನು ಕಟ್ಟಿಗೆ ಅಂಗಡಿಗಳಿದ್ದಾವೆ ಅದನ್ನು ಏನು ಇಟ್ಕೊಂಡಿದ್ದಾರೆ ಮಾಲೀಕರಿಗೆ ಇವತ್ತು ತೆರವುಗೊಳಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಕೋರ್ಟಲ್ಲಿ ಆದೇಶ ಇರ್ತಕ್ಕಂಥದ್ದು 4/5 ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ಇರ್ತದೆ. ಆ 4/5 ನಾವು ಈಗ ಏನು ಕ್ರಮ ವಹಿಸೋಕ್ಕಾಗಲ್ಲ, ಅದನ್ನು ನಾವೇನು ಮುಟ್ತಾ ಇಲ್ಲ. 4/5ಗೆ ಸಂಬಂಧಪಟ್ಟಂತೆ ಪಕ್ಕದಲ್ಲಿ 8 ಅಡಿ ಕಾಲುದಾರಿ ಏನು ಸರ್ಕಾರಿ ಜಾಗ ಇತ್ತು ಅಷ್ಟು ಮಾತ್ರ ನಾವು ಈಗೇನು ಎವಿಕ್ಷನ್ ಮಾಡಬೇಕಾಗಿದೆ ಅಷ್ಟು ಮಾತ್ರ ಮಾರ್ಕ್ ಮಾಡಿ. ಇದು 8 ಅಡಿ ಎಲ್ಲಿಂದ ಎಲ್ಲವರೆಗೂ ಹಾದು ಹೋಗುತ್ತೆ ಸರ್? ಈಗ ನಮಗೆ ಸಮಸ್ಯೆ ಇರ್ತಕ್ಕಂಥದ್ದು ಈ ಜಂಕ್ಷನ್ನಲ್ಲಿ ಇರ್ತದೆ ಅಂತ ಆಯ್ತಾ. ಈ ಜಂಕ್ಷನ್ನಲ್ಲಿ ಇರ್ತಕ್ಕಂಥ ಜಾಗನ ಏನು ಸಮಸ್ಯಾತ್ಮಕ ಜಾಗವನ್ನು ನಾವು ಗುರ್ತು ಮಾಡಿದ್ದೀವಿ, ಇಷ್ಟಿದೆ. ಉಳಿದಂತೆ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟ ರಸ್ತೆ ಇರ್ತದೆ. ಈ ಜಾಗದಲ್ಲಿ ಲೋಕೋಪಯೋಗಿ ಇಲಾಖೆ ಸಂಬಂಧಪಟ್ಟ ರಸ್ತೆಯನ್ನು ಸೇರ್ಕೊಂಡು ಅವ್ರು ಕೋರ್ಟಲ್ಲಿ ಸ್ಟೇ ತಂದಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಇತ್ಯರ್ಥ ಆದಾಗ ಅದನ್ನು ಬಗೆಹರಿಸ್ತಾರೆ.